ವಿಧಾನ ಪರಿಷತ್ನವರು ಅವರು ತುಕಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ತುಕಡೆ ಗ್ಯಾಂಗ್ ಅಂತ ಹೇಳಿ ಅದ್ರ ಜೊತೆಗೆ ಹೇಳಿದ್ದಾರೆ KPCC ಕಚೇರಿಯಲ್ಲಿ ಮೊಟ್ಟೆ ಇಟ್ಕೊಳ್ಳಲು ಕಾಂಗ್ರೆಸ್ ಕಚೇರಿಯಲ್ಲಿ ಕೋಳಿ ಫಾರಂ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಜಾಗ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ತೇವೆ, ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಜಾಗಗಳಿದ್ರೆ ಅದನ್ನು ಕಚೇರಿಗೆ ಮತ್ತು ಸಾರ್ವಜನಿಕ ಉಪಯೋಗಕ್ಕೆ ನಾವು ಉಪಯೋಗಿಸ್ತೀವಿ. ಇವ್ರ ಥರ ವಿದ್ಯಾಸಂಸ್ಥೆಗೆ ಜಾಗ ತೆಗೆದುಕೊಂಡು ದಮ್ ಬಿರಿಯಾನಿ ಮಾಡೋ ಹೋಟ್ಲ್ ನಾವು ಓಪನ್ ಮಾಡಿಲ್ಲ. ದಮ್ ಬಿರಿಯಾನಿ ಓಪನ್ ಮಾಡೋರಿಗೆ ಅವ್ರಿಗೆ ಕೋಳಿ ಮೊಟ್ಟೆನೇ ಜ್ಞಾಪಕ ಬರೋದು, ಹೋಟ್ಲ್ ಓಪನ್ ಮಾಡೋರಿಗೆ ಕೋಳಿ ಬಿರಿಯಾನಿನೇ ತಾನೇ ಬರೋದು. ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ, ಅದರಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಇವರೆಲ್ಲ ಕಡೆ ಯೂನಿವರ್ಸಿಟಿನಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲೋಗಿ ಭಾಷಣ ಮಾಡಿದ್ದಾರೆ? ಎಪ್ಸ್ಟೀನ್ ಫೈಲ್ ಅಂತ ಹೇಳಿದ ಮೇಲೆ ಇವರು ವಿದೇಶಕ್ಕೆ ಪ್ರಯಾಣ ಮಾಡೋದೇನಕ್ಕೆ, ನರೇಂದ್ರ ಮೋದಿ ಪ್ರಯಾಣ ಮಾಡೋದೇನಕ್ಕೆ ಅನ್ನೋದು ಉತ್ತರ ಕೊಡಬೇಕಾಗಿದೆ. ಅದಲ್ಲದೆ ಎಪ್ಸ್ಟೀನ್ ಫೈಲಲ್ಲಿ ಯಾವ್ಯಾವ ಹೆಸರುಗಳು ಬಂದಿದೆ ಅಂತ ಹೇಳಿ ಅಲ್ಲಿ 94ನೇ ಇಸ್ವಿಯಿಂದ ಹೋಗ್ತಾ ಇದ್ದಾರೆ. ಎಂಥ ಚಪಲ ಇರ್ಬೇಕು ಹೇಳಿ. ಅವನ ಅಮೆರಿಕ ಅಧ್ಯಕ್ಷ ಹೇಳ್ತಾನೆ ನಾವು ಡ್ಯಾನ್ಸ್ ಆಡಿಸ್ತೀವಿ ನರೇಂದ್ರ ಮೋದಿಗೆ ಅಂತ ಹೇಳಿ. ಭಾರತಕ್ಕೆ ಅಪಮಾನ ಮಾಡಿರ್ತಕ್ಕಂಥವ್ರು ತುಕಡೆ ಗ್ಯಾಂಗ್ ಅಂತೇಳಿ ಯಾರು ಹೇಳ್ತಾರೆ ಅಂತ ಹೇಳಿ ಕಿಚ್ಚೆ ಬೀಳ್ತಾನೆ. ಅದ್ರ ಜೊತೆಗೆ ರಾಜ್ಯದ ಗಡಿಯನ್ನೇ ಕಿತ್ತು ಗಡಿ ಲೂಟಿ ಮಾಡಿದ ಕ್ರಿಮಿನಲ್ಗಳನ್ನೆಲ್ಲ ಸೇರಿಸ್ಕೊಂಡು ಇವ್ರು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಕಾಂಗ್ರೆಸ್ ಬಗ್ಗೆ, ಇವ್ರಿಗೇನಾದರೂ ನೈತಿಕತೆ ಇದೆಯಾ ಅಂತ ಕೇಳಿ. ಅದಲ್ಲದೆ ನಿನ್ನೆ ಅವ್ರು ಹೇಳಿದ್ರು, ಅಶೋಕ್ ಅವ್ರು ಹೇಳಿದ್ರು, ನಾವು ಬಸ್ನ ನಿಲ್ಲಿಸಿ ಕಾಂಗ್ರೆಸ್ ಕಚೇರಿ ಮುಂದೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿ. ಅಲ್ಲಿ 3 ಬಸ್ಸಲ್ಲಿ BJPಯ ಶಾಸಕರನ್ನ ನಾಯಕರನ್ನ ದಸ್ತಗಿರಿ ಮಾಡಿ ಕರ್ಕೊಂಡು ಹೋಗುವಾಗ ಕಾಂಗ್ರೆಸ್ ಆಫೀಸ್ ಮುಂದೆ ಯಾಕೆ ಒಂದೇ ಒಂದು ಬಸ್ ಬಂತು? 2 ಬಸ್ ಎಲ್ಲೋಗಿತ್ತು? ಪಾಕಿಸ್ತಾನಕ್ಕೆ ಹೋಗಿತ್ತ 2 ಬಸ್ಸು? ಆ ಒಂದೇ ಒಂದು ಬಸ್ಸು ಬೇಕಾಗಿ ಕಾಂಗ್ರೆಸ್ ಆಫೀಸ್ ಮುಂದೆ ಆ ಡ್ರೈವರ್ಗೆ ಧಮಕಿ ಹಾಕಿ ಈ ಕಡೆ ಡ್ರೈವ್ ಮಾಡಿ ಅಂತ ಹೇಳಿ ಅಶೋಕ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ್ಕೊಂಡು ಒಳ್ಳೆ ವಿಲನ್ ಥರ ಅವರು ನರೇಂದ್ರ ಮೋದಿ ಹೆಗಲು ತಟ್ಕೊಳ್ತಾ ಇರ್ತಾರೆ. ಆವಾಗ ಸಬ್ಕೆ ಬಾರಿ ಏನೋ ಮೋದಿ ಬಾರಿ ಅಂದ್ಕೊಂಡೇನೋ ಅವ್ರು ಆ ಥರ ಇಲ್ಲಿ ತೋರ್ಸಕ್ಕೆ ಬಂದರೆ ಬಿಡ್ತಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ಇದೆ ನೋಡಿ, ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆಗೆ ನಿಲ್ತಕ್ಕಂಥದ್ದು ಜವಾಬ್ದಾರಿ ನಂದು. ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಕಾಪಾಡ್ತಕ್ಕಂಥದ್ದು, ತ್ರಿವರ್ಣ ಧ್ವಜವನ್ನು ಕಾಪಾಡ್ತಕ್ಕಂಥದ್ದು ಇದ್ರದ್ದು ನಮ್ಮ ಜವಾಬ್ದಾರಿ. ಆದರೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಇವರು ವಿಷಯಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರು ಹೋಗಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಮಾಡಬೇಕಂದ್ರೆ ಕಾರಣ ಏನು? ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಕ್ತ ಬರೋ ಥರ ಹೊಡೆದಿದ್ಯಾರು?